ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಅನಿವಾರ್ಯ ಕಾರಣದಿಂದಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ತನುವು ನಿನ್ನದು ಮನವು ನಿನ್ನದು ಭಾಗ 17. ಅವನ ರೋಮಭರಿತ ಎದೆಗೆ ತನ್ನ ಮೊದಲ ಪ್ರೇಮದ ಮುದ್ರೆ ಒತ್ತಿದ್ದಳು ದಿಯಾ. ಸ್ವರ್ಗಕ್ಕೆ ಮೂರೇ ಗೇಣು ಅನಿಸುತ್ತೆ ನನಗೆ. ಅಷ್ಟು ಖುಷಿಯಾಯಿತು. ಅವನ ತೋಳುಗಳು ಅವಳನ್ನು ಬಳಿಗೆ ಸೆಳೆದು ಬಿಗಿದಪ್ಪಿಕೊಂಡವು. ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದ ಇಶಾನ್. ಅವನ ಭುಜದ ಮೇಲೆ ತಲೆ ಒರಗಿಸಿದಳು ದಿಯಾ. ಅವಳ ತಂದೆ ದೊಡ್ಡಪ್ಪ ಇಬ್ಬರೂ ಬಿಸ್ನೆಸ್ ಮಾಡುತ್ತಿದ್ದರು. ಅವರ ಫ್ಯಾಮಿಲಿ ಉದ್ಯೋಗವೇ ಬಿಸ್ನೆಸ್. ತಾನು ಬಿಸ್ನೆಸ್ ಮಾಡ್ತೀನಿ ಎಂದು ಬಂದವನು ಈಗ ಒಂದು ಕಂಪನಿಯ ಉದ್ಯೋಗಿಯಾಗಿ ಸೇರುತ್ತೇನೆ ಎಂದರೆ ದಿಯಾ ಅದಕ್ಕೆ ಒಪ್ಪುತ್ತಾಳೋ ಇಲ್ಲವೋ ಎಂಬುದು ಇಶಾನ್ಗೆ. ನೀವು ನಿಮ್ಮ ತಂದೆಯವರ ಬಿಸ್ನೆಸ್ ಆದರೂ ಮುಂದುವರಿಸಿ ಅಥವಾ ಉದ್ಯೋಗಿಯಾಗಿ ಯಾವ ಕೆಲಸ ಮಾಡಿದರೂ ನನ್ನಿಂದ ಏನೂ ಅಡ್ಡಿಯಿಲ್ಲ. ಒಟ್ಟಿನಲ್ಲಿ ಮಾನವಂತರಾಗಿ ಬದುಕಬೇಕು. ನಾನು ನಿಮ್ಮ ಆಯಸ್ಸು ಆರೋಗ್ಯಕ್ಕೋಸ್ಕರನೇ ದೇವರ ಪೂಜೆ ವ್ರತ ಮಾಡ್ತಾ ಇದ್ದಿದ್ದು. ದೇವರ ಹತ್ರ ನೀವು 100 ವರ್ಷ ಸುಖವಾಗಿ ಬಾಳೋ ಹಾಗೆ ಮಾಡಪ್ಪ ತಂದೆ ಅಂತ ಕೇಳ್ಕೊತಾ ಇದ್ದೆ. ನನಗೆ ಬೇಕಾಗಿರೋದು ನಿಮ್ಮ ಒಲವು ಪ್ರೀತಿ. ನಿಮ್ಮೊಲುಮೆ ನಂಗಿರಲಿ. ನನಗೆ ನಿಮ್ಮ ಪ್ರೀತಿ ಬೇಕು, ಅದರ ಹೊರತಾಗಿ ಬೇರೇನೂ ಬೇಡ ಎಂದು ಅವನ ಕಿವಿಯ ಬಳಿ ಪಿಸು ದನಿಯಲ್ಲಿ ನುಡಿದಳು ದಿಯಾ. ದಿಯಾ, ನಿನ್ನ ಬಗ್ಗೆ ನಾನು ಹುಚ್ಚನಾಗ್ಬಿಟ್ಟಿದ್ದೀನಿ. ನಮ್ಮ ಪ್ರೀತಿಗೆ ಯಾರು ಅಡ್ಡ ಬಂದರೂ ನನ್ನಿಂದ ಸಹಿಸೋಕೆ ಆಗಲ್ಲ. ಕೋರ್ಟಲ್ಲಿ ಕೇಸು ನಡೀತಾ ಇದೆ. ಅದು ಇತ್ಯರ್ಥ ಆಗೋವರೆಗೂ ನೀನು ನನಗೆ ಬೆಂಗಾವಲಾಗಿದ್ದು ನನ್ನ ಸಪೋರ್ಟ್ ಮಾಡಿದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಅವರಿವರ ಮಾತುಗಳನ್ನು ಕೇಳಿಕೊಂಡು ನೀನು ಎಲ್ಲಿ ನನ್ನಿಂದ ದೂರ ಆಗ್ತೀಯೋ ಅಂತ ನಾನು ತುಂಬ ಭಯಗೊಂಡಿದ್ದೆ. ಆದರೂ ನಮ್ಮಿಂದಾಗಿ ನೀನು ಅವಮಾನ ನೋವು ಅನುಭವಿಸಿದ್ಯಲ್ಲ. ಐ ಆಮ್ ರಿಯಲಿ ಸಾರಿ ದಿಯಾ. ನನ್ನನ್ನು ಕ್ಷಮಿಸಿಬಿಡು. ಇಶಾನ್ ಪತ್ನಿಯ ಬಳಿ ಕ್ಷಮೆ ಯಾಚಿಸಿದ. ದಿಯಾ ತಲೆ ಎತ್ತಿ ಅವನ ಮುಖವನ್ನೇ ನೋಡಿದಳು. ಕ್ಷಮೆ ಕೇಳುವಂತಹ ತಪ್ಪು ನೀವು ಏನೂ ಮಾಡಿಲ್ಲ ಅಂತ ನಂಬ್ಕೊಂಡಿದ್ದೀನಿ ಎಂದು ಹೇಳುತ್ತಾ ದಿಯಾ ಅವನಿಂದ ದೂರ ಸರಿದಳು. ನಾನೆಂದಿಗೂ ನಿನ್ನವನು ಅನ್ನೋ ಭರವಸೆ ನಿಂಗಿದ್ರೆ ಸಾಕು. ನಾವು ನಾಳೆನೇ ಹನಿಮೂನ್ಗೆ ಹೊರಟು ಬಿಡೋಣ. ನೀನು ರೆಡಿಯಾಗು ದಿಯಾ, ಇಶಾನ್ ಹೇಳಿದ. ಅವನ ಆತುರಕ್ಕೆ ಅವಳು ಆಶ್ಚರ್ಯದಿಂದ ನಾಳೆನಾ ಎಂದು ಕಣ್ಣರಳಿಸಿ ಬೆರಗು ನೋಟ ಬೀರಿದಳು. ಅವನು ಅವಳ ಕೊರಳಿನ ಕೊಂಕಿನಲ್ಲಿ ತನ್ನ ಮುಖ ಹುದುಗಿಸಿದ. ಹೌದು ದಿಯಾ, ನಾಳೆನೇ. ನೀನು ರೆಡಿಯಾಗು. ಮದುವೆಯಾಗಿ ಇಷ್ಟು ದಿನಗಳಾದರೂ ಇದೀಗ ತಾನೇ ಮನೆಯ ಸೊಸೆಯಾಗಿ ಬಂದವಳು ನಾಳೆಯೇ ಹನಿಮೂನ್ ಎಂದು ಹೊರಟು ಹೋದರೆ ಹಿರಿಯರು ಏನೆಂದುಕೊಂಡಾರು? ಅವರ ಪರ್ಮಿಷನ್ ಇದೆಯೋ ಇಲ್ಲವೋ ಗೊತ್ತಿಲ್ಲ. ದಿಯಾ ಅವನ ಬಳಿ ಕೇಳಿದಳು. ಹ್ಯಾವ್ ಯು ಗಾನ್ ಕ್ರೇಜಿ? ಅವನು ಅವಳ ಕೊರಳಿನ ಸುತ್ತ ಮುತ್ತಿನ ಮಳೆಗರೆಯಲಾರಂಭಿಸಿದ್ದ. ಅವಳಿಗೆ ಕಚಗುಳಿ ಇಟ್ಟಂತಾಗಿ ಮುಖ ರಂಗೇರಿತ್ತು. ಅವನು ಅವಳ ಕೊರಳಿನ ಕೊಂಕಿನಲ್ಲಿ ತನ್ನ ಮುಖ ಹುದುಗಿಸಿದ. ಎಸ್, ನಿನ್ನ ಬಗ್ಗೆ ನಾನು ಹುಚ್ಚನಾಗಿ ಬಿಟ್ಟಿದ್ದೀನಿ. ನಮ್ಮ ಪ್ರೀತಿಗೆ ಯಾರು ಅಡ್ಡ ಬಂದರೂ ನನ್ನಿಂದ ಸಹಿಸೋಕೆ ಆಗಲ್ಲ. ಇನ್ನು ಇಲ್ಲೇ ಇದ್ರೆ ನಾನು ನಿನ್ನನ್ನೇ ಕಳ್ಕೊಂಡ್ಬಿಡ್ತೀನೇನೋ ಅಂತ ಭಯ ಆಗುತ್ತೆ. ಐ ವಾಂಟ್ ಯು ದಿಯಾ. ನೀನು ನನ್ನ ಮೇಲೆ ದಯೆ ತೋರಿಸ್ತೀಯ ಅಂದ್ಕೊಂಡಿದ್ದೀನಿ. ನಮ್ಮಿಬ್ಬರಿಗೆ ಮದುವೆಯಾಗಿ 2 ತಿಂಗಳೇ ಕಳೆದಿರಬಹುದು. ಆದರೆ ನಮ್ಮಿಬ್ಬರ ವೈವಾಹಿಕ ಜೀವನ ಇನ್ನೂ ಶುರುವಾಗಿಲ್ಲ. ಇಲ್ಲಿದ್ರೆ ಬೇಡದ ಕಹಿ ನೆನಪುಗಳು ಕಾಡುತ್ತೆ. ಸ್ವಲ್ಪ ದಿನ ನಾವು ಎಲ್ಲವನ್ನ ಮರೆತು ನಮ್ಮ ಸುಂದರವಾದ ಬದುಕನ್ನು ಎಂಜಾಯ್ ಮಾಡಬೇಕು. ಅದಕ್ಕಾಗಿ ನಾವು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರಿತುಕೊಳ್ಬೇಕು. ನಾವಿಬ್ಬರೇ ಇರಬೇಕು ಅಂದರೆ ನಾವಿಬ್ಬರೇ ಏಕಾಂತವಾಗಿ ಇರಬೇಕು. ಅದಕ್ಕಾಗಿ ನಾಳೆನೇ ಹನಿಮೂನ್ಗೆ ಹೋಗೋಣ ಅಂತ ಹೇಳ್ತಾ ಇರೋದು, ಅವನು ವಿವರಿಸಿ ಹೇಳಿದ. ಇಷ್ಟು ದಿನ ಮೋಡ ಮುಸುಕಿದಂತಿದ್ದ ಅವಳ ಜೀವನ ಈಗ ಸರಿ ಹೋಗುತ್ತಿರುವುದಕ್ಕೆ ಬಿಸಿಲಿನಲ್ಲಿ ಮಳೆಗರೆದಂತೆ ದಿಯಾಳ ಮುಖದಲ್ಲಿ ಅಳು ನಗು ಒಟ್ಟಿಗೆ ಮೂಡಿತು. ಆಫ್ಕೋರ್ಸ್, ನಾನು ಹೆಣ್ಣು, ನನಗೂ ಮಧುರ ಭಾವನೆಗಳಿವೆ. ಮದುವೆಯಾದ ಮೇಲೆ ಇಷ್ಟು ದಿನ ನಿಮ್ಮಿಂದ ದೂರ ಇದ್ದೆ ಅಂದ ಮಾತ್ರಕ್ಕೆ ನನ್ನನ್ನು ಕಲ್ಲು ಬಂಡೆ ಅಂದ್ಕೊಂಡಿದ್ದೀರಾ? ನನ್ನ ಸರ್ವಸ್ವವೇ ನಿಮ್ಮದು. ಅವಳ ಮಾತುಗಳನ್ನು ಕೇಳಿ ಅವನು ಉತ್ತೇಜಿತನಾದ. ಅವಳ ಗಲ್ಲ ಹಿಡಿದೆತ್ತಿ ತುಂಟನಗೆ ಬೀರಿದ ಇಶಾನ್. ಇಷ್ಟೊಂದು ಧಾರಾಳತನ ಬೇಡ, ಆಮೇಲೆ ಪಶ್ಚಾತ್ತಾಪ ಪಡಬೇಕಾದೀತು, ತುಂಟತನದಿಂದ ಹೇಳಿದ. ದಿಯಾ ಪಿಸುದನಿಯಲ್ಲಿ, ಈ ರಾತ್ರಿ ನಮ್ಮದೇ. ನಾನು ಸಂಪೂರ್ಣ ನಿಮ್ಮವಳು ಎಂದು ಉಸಿರಿದಾಗ ಅವನ ತೋಳಬಂಧನ ಬಿಗಿಯಾಯಿತು. ಅವನು ಅವಳನ್ನು ಬೆಡ್ ಮೇಲೆ ಮಲಗಿಸಲೆಂದು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ. ಒಮ್ಮೆಲೇ ಅವನು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡಾಗ ಅವಳು ಗಲಿಬಿಲಿಗೊಂಡಳು. ಅವಳ ಮೈ ನವಿರಾಗಿ ಕಂಪಿಸುತ್ತಿತ್ತು. ಸ್ವಲ್ಪ ಆತಂಕದಿಂದ ಅವನ ಮುಖ ನೋಡಿದಳು. ಇಶಾನ್ನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು. ಲಜ್ಜೆಯಿಂದಲೋ ಅವನ ಮೈ ಬಿಸಿಯಿಂದಲೋ ಅವಳ ಮುಖ ಕೆಂಪಾಗಿತ್ತು. ಇಂದು ಅವನ ಕಣ್ಣಿಗೆ ಹೊಸಬಳಂತೆ ಕಾಣುತ್ತಿದ್ದಳು ದಿಯಾ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ಇಶಾನ್. ಇವತ್ತು ನಿನ್ನ ಮುಖದಲ್ಲಿ ಅದೇನೋ ಹೊಸ ಕಳೆ. ನಿನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತೀಯಾ? ಅದಕ್ಕೆ ಕಾರಣ ಏನು ಅಂತ ನಿಂಗೇನಾದರೂ ಗೊತ್ತಾ?
ಅವನ ನೆಟ್ಟ ನೋಟ, ತುಂಟ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಇಲ್ಲದೆ ದಿಯಾ ಕಣ್ಣು ಮುಚ್ಚಿಕೊಂಡಳು. ಅವಳ ಕಂಪಿಸುತ್ತಿದ್ದ ತುಟಿಗಳು ತುಸುವೆ ತೆರೆದು, ಇಲ್ಲ, ನಂಗೆ ಗೊತ್ತಿಲ್ಲ ಎಂದು ಉಸಿರಿದಳು. ಅವನ ತುಂಟ ಕಣ್ಣುಗಳು ಮಿಂಚಿದವು. ತುಟಿಯಂಚಿನಲ್ಲಿ ಮೆಲುವಾದ ಮಂದಹಾಸ ಮಿನುಗಿತು. ಹಾಗಾದರೆ ನಾನು ಹೇಳ್ತೀನಿ ಕೇಳು. ಇವತ್ತಿನಿಂದ ನೀನು ಬೇರೆಯಲ್ಲ, ನಾನು ಬೇರೆಯಲ್ಲ, ನಾವಿಬ್ರು ಒಂದೇ ಅಂತ ನಿನ್ನ ಕಣ್ಣುಗಳೇ ಸಾರಿ ಹೇಳ್ತಾ ಇವೆ. ನಂಗೋಸ್ಕರ ಈ ವಿಶೇಷ ಅಲಂಕಾರ ಅಂತ ನಿನ್ನ ರಾಗರಂಜಿತವಾಗಿರುವ ಈ ಮುಖದಲ್ಲಿರುವ ಲಜ್ಜೆಯ ಆಭರಣ ಇದುವರೆಗೂ ಇರಲಿಲ್ಲ. ಅದೆಲ್ಲನೂ ಹೊಸದಾಗಿದೆ. ಇವತ್ತು ವಿಶೇಷವಾಗಿ ಇವೆಲ್ಲ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ. ಅದಕ್ಕಾಗಿ ನೀನು ಇವತ್ತು ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು. ನಿನ್ನ ಮೈ ಮನಸ್ಸು ಪೂರ್ತಿ ನಂಗೋಸ್ಕರ ಕಾಯ್ತಾ ಇದೆ. ಇವತ್ತಿನಿಂದ ನೀನು ಸಂಪೂರ್ಣ ನನ್ನವಳು ಅಂತ ನಿನ್ನ ಈ ಕಣ್ಣುಗಳು ಹೇಳ್ತಾ ಇವೆ. ನೀನು ನನಗೆ ತುಂಬ ಸಮೀಪದವಳೆನಿಸುತ್ತಿದೆಯಾ? ಅವನ ಮಾತು ಕೇಳುತ್ತಲೇ ಅವಳ ಮೈ ಬಿಸಿ ಒಮ್ಮೆಲೆ ಏರಿತ್ತು. ಅವನು ಹಾಗೆ ಎತ್ತಿಕೊಂಡು ಬಂದು ಅವಳನ್ನು ಮಂಚದ ಮೇಲೆ ಕೂರಿಸಿದ. ಅಷ್ಟರಲ್ಲಿ ತೆರೆದ ಕಿಟಕಿಯಿಂದ ತಂಪಾದ ಕುಳಿರ್ಗಾಳಿ ಬೀಸಿತು. ಆ ಗಾಳಿ ಅವಳ ಮೈ ಸೋಕುತ್ತಿದ್ದಂತೆಯೇ ಅವಳು ಚಳಿಯಿಂದ ನಡುಗಿದಳು. ದಿಯಾ, ಶೀತದ ಗಾಳಿ ಬೀಸುತ್ತೆ, ವಿಂಡೋ ಕ್ಲೋಸ್ ಮಾಡ್ಲಾ? ಇಶಾನ್ ಅವಳನ್ನು ಪ್ರಶ್ನಿಸಿದ್ದ. ಅವಳದಕ್ಕೆ ಉತ್ತರಿಸಲಿಲ್ಲ. ಅವನು ಎದ್ದು ಹೋಗಿ ವಾರ್ಡ್ರೋಬ್ ಒಳಗಿದ್ದ ಶಾಲು ತೆಗೆದುಕೊಂಡು ಬಂದು ಅವಳ ಭುಜದ ಸುತ್ತ ನಯವಾಗಿ ಹೊದೆಸಿದಾಗ ಅವಳ ನುಣುಪಾದ ಕತ್ತು, ಕೆನ್ನೆ, ಗಲ್ಲಕ್ಕೆ ಅವನ ಕೈ ಸೋಕಿತು. ಇಶಾನ್ನ ಮೈ ಬಿಸಿಯಾಯಿತು. ಹೃದಯದ ಆ ಮಿಡಿತದ ವೇಗ ಇಮ್ಮಡಿಯಾಯಿತು. ಬಾಗಿ ಅವಳ ಮುಖದ ಹತ್ತಿರ ಮುಖವಿಟ್ಟು ಮೆಲ್ಲನೆ ಉಸಿರಿದ ಇಶಾನ್. ಈ ಶಾಲಿಂದ ಕೂಡ ನಿನ್ನ ಚಳಿ ಕಡಿಮೆ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಬೇರೆ ಔಷಧಿಯೇ ಬೇಕೇನೋ? ಗಾಳಿಯ ಚಳಿಗೆ ನಿನ್ನ ಮೈ ರೋಮಾಂಚನವಾಗಿರೋದೋ ಅಥವಾ ನನ್ನ ಸ್ಪರ್ಶಕ್ಕೋ? ಭಾವುಕತೆಯಿಂದ ಭಾರವಾದ ಪಿಸುದನಿ, ಬಿಸಿಯುಸಿರು ಅವಳ ಮುಖದತ್ತ ಬಂದಾಗ ಅವಳು ಕೊಂಚ ಗಲಿಬಿಲಿಗೊಂಡಳು. ಮೆಲ್ಲನೆ ಮುಖ ದೂರ ಸರಿಸಿದಳು. ಅವಳು ಆಗ ತಾನೇ ಅರಳುತ್ತಿರುವ ಹೂವಿನಂತೆ ಕಂಡಳು ಅವನ ಕಣ್ಣುಗಳಿಗೆ. ಅವಳು ಕುಳಿತಿದ್ದ ಭಂಗಿ, ಚಳಿಯಿಂದ ಕಂಪಿಸುತ್ತಿದ್ದ ಅವಳ ತುಟಿಗಳು, ನಾಚಿಕೆ ಲಜ್ಜೆಯಲ್ಲಿ ಮಿಂದಿದ್ದ ಅವಳ ಎಳೆಯ ಮುಖ, ಕಣ್ಣಲ್ಲಿದ್ದ ಅನುರಾಗದ ಅಲೆಗಳು ಕಂಡು ಅವನು ಹುಚ್ಚನಾದ. ಅವನ ಸಾನ್ನಿಧ್ಯದಿಂದಾಗಿ ಅವಳ ಮೈ ರೋಮಾಂಚನವಾಗಿತ್ತು. ಮೈ ರೋಮವೆಲ್ಲ ನವಿರೆದ್ದಿದ್ದವು. ಅವಳ ಕೆನ್ನೆಗೆ ಕೆನ್ನೆ ತಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ಇಶಾನ್. ಐ ಲವ್ ಯು ದಿಯಾ, ಐ ಲವ್ ಯು. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಮದುವೆ ಆದಮೇಲೆ ಹೀಗೆ ಬೇರೆ ಬೇರೆ ಇರೋದು ತುಂಬ ಕಷ್ಟ. ನಿನ್ನನ್ನು ಬಿಟ್ಟು ಬದುಕೋಕೆ ನನ್ನಿಂದ ಸಾಧ್ಯನೇ ಇಲ್ಲ ಅನ್ನಿಸ್ಬಿಟ್ಟಿತ್ತು. ಪಾಪ, ಈ ನಿರ್ಜೀವ ಶಾಲಿಗೆ ನಿನ್ನ ಚಳಿ ತಡೆಯುವ ಶಕ್ತಿ ಇಲ್ಲ. ಅದಕ್ಕೆ ನಿನ್ನ ಮೈ ಈಗಲೂ ನಡುಗ್ತಾ ಇರೋದು. ಅದನ್ನು ನಾನು ಸರಿ ಮಾಡ್ತೀನಿ ಇರು ಎಂದು ಹೇಳುತ್ತಾ ಅವಳತ್ತ ಬಾಗಿ ಅವಳ ತುಟಿಗೆ ತುಟಿ ಸೇರಿಸಿದ ಇಶಾನ್. ಅವಳಿಗೆ ತನ್ನ ಒಲವಿನ ಧಾರೆ ಎರೆದ. ಅವಳ ತುಟಿಯ ಜೇನು ಅವನಿಗೆ ಅಮೃತಪಾನ ಮಾಡಿದಂತಾಗಿತ್ತು. ಅವನು ಮತ್ತನಂತಾಗಿ ಹೇಳಿದ, ನೀನು ತುಂಬ ಸ್ವೀಟ್ ಆಗಿದ್ದೀಯಾ. ಇಷ್ಟು ದಿನ ನಿನ್ನಿಂದ ದೂರ ಇದ್ದು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ನಾನಂತೂ ಬೇಕು ಅಂತ ನಿಮ್ಮಿಂದ ದೂರ ಇರಲಿಲ್ಲ. ಮತ್ತೆ ನಾನು ಅಂದು ದುಬೈಗೆ ಹೋದ್ಮೇಲೆ ನೀವ್ಯಾಕೆ ಒಂದು ಕಾಲ್ ಕೂಡ ಮಾಡಿಲ್ಲ? ಎಲ್ಲ ದೈವೇಚ್ಛೆ. ಯಾವ ಸಮಯದಲ್ಲಿ ಏನಾಗಬೇಕೋ ಅದೇ ಆಗೋದು. ಅದೆಲ್ಲ ಪರಿಸ್ಥಿತಿಯಿಂದಾಗಿ ಆಗಿದ್ದು, ದಿಯಾ ಹೇಳಿದಳು. ದಿಯಾ, ನನ್ನ ಚಿನ್ನ, ನನ್ನ ಬದುಕಲ್ಲಿ ಜೇನಾಗ್ಬಿಟ್ಟೆಯಲ್ಲ ನೀನು. ನಿನ್ನ ಹೀರಿದಷ್ಟು ಹೀರಿ ತಣಿಯಲಾರೆ ನಾನು. ನೀನು ನನಗಾಗಿಯೇ ಹುಟ್ಟಿದವಳು. ಅವಳನ್ನು ತನ್ನಲ್ಲಿ ಸೇರಿಸಿಕೊಂಡು ನುಡಿದಾಗ ದಿಯಾ ತನ್ನ ತುಟಿಗಳನ್ನು ಬೆರಳಿನಿಂದ ಸವರಿದಳು. ತನ್ನ ಜೀವನ ತುಂಬಲು ಬಂದಿದ್ದ ಅವಳನ್ನು ಮತ್ತೂ ಬಲವಾಗಿ ಅಪ್ಪಿ ಹಿಡಿದ ಇಶಾನ್. ದಿಯಾ, ಇವತ್ತಿಗೆ ನಾನು ಹುಟ್ಟಿದ್ದು ಸಾರ್ಥಕ ಆಯಿತು ಅನ್ಸುತ್ತೆ ನೋಡು ಎಂದು ಹೇಳಿ ಅವಳ ಕಣ್ಸೆರೆ ಹಿಡಿದು ನಕ್ಕ ಇಶಾನ್. ಅವನ ತುಟಿಗಳ ಮೇಲೆ ದಿಯಾ ಉಸುರಿದ್ದಳು. ಇಶಾನ್, ತಿಳಿದೋ ತಿಳಿಯದೆಯೋ ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಾನು ವರ್ತಿಸಿದ್ರೆ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ನನ್ನನ್ನು ಕ್ಷಮಿಸಿಬಿಡಿ. ನಿಮಗೆ ಎಲ್ಲ ರೀತಿಯಲ್ಲೂ ಸರಿಯಾದ ಹೆಂಡತಿಯಾದರೆ ನನ್ನ ಜೀವನ ಪಾವನ ಆಯಿತು. ಹೆಣ್ಣಿನ ಜೀವನದಲ್ಲಿ ಹುಟ್ಟಿರೋ ಮನೆ ಮತ್ತೆ ಸೇರಿರೋ ಮನೆಯನ್ನು ಬೆಳಗೋದ್ರ ಹೊರತು ಬೇರೇನೂ ಇಲ್ಲ. ನನ್ನಿಂದ ಆ ಕೆಲಸ ಆದರೆ ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ದಿಯಾ ಹೇಳಿದಾಗ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಇಶಾನ್. ನೀನು ಯಾವಾಗಲೂ ಖುಷಿ ಖುಷಿಯಾಗಿ ಸುಖವಾಗಿರಬೇಕು. ಅದೇ ನನ್ನ ಆಸೆ. ಈ ಮನೆಯಲ್ಲಿ ನಿಂಗೆ ಹೇಗೆ ಬೇಕೋ ಹಾಗೆ ಇರು. ನನಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಳಬಲ್ಲೆ ನಾನು. ಆ ಯೋಚನೆ ಬಿಡು ಚಿನ್ನ. ಅವನ ಮಾತಿಗೆ ಏನೋ ಹೇಳಲು ಉದ್ಯುಕ್ತಳಾದಾಗ, ತಾಳು ಸ್ವಲ್ಪ. ಈಗ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಕೇಳಿದ್ದೆಲ್ಲ ಕೊಡು. ನೀನಾಗಿ ಕೊಡ್ತೀಯೋ ಅಥವಾ ನಾನೇ ತಗೋಬೇಕೋ? ಮಧು ತುಂಬಿದ ಬಟ್ಟಲು ಹತ್ತಿರ ಇದ್ರೆ ಅದನ್ನು ವೇಸ್ಟ್ ಮಾಡುವಷ್ಟು ಅರಸಿಕ ನಾನಲ್ಲ. ಎಲ್ಲಿ ಕೊಡಿಲಿ ಎಂದು ಹೇಳುತ್ತಾ ಅವಳ ಮುಖದತ್ತ ಬಾಗಿ
ಅವಳ ತುಟಿಗೆ ತುಟಿ ಸೇರಿಸಿದ ಇಶಾನ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಮುಖದ ತುಂಬ ಮುತ್ತಿನ ಮಳೆಗೆರೆದ. ನಿಧಾನವಾಗಿ ಅವಳ ಮೈ ಬಿಸಿ ಏರತೊಡಗಿತು. ಹೊಸ ಅಪೂರ್ವ ಅನುಭವ, ಸ್ವರ್ಗ ಧರೆಗಿಳಿದಂತೆನಿಸಿತ್ತು. ದಿಯಾ, ನಿಂಗೊಂದು ವಿಚಾರ ಗೊತ್ತಾ? ಸುಖದ ಅಮಲಿನಲ್ಲಿ ಅವಳನ್ನು ಪ್ರಶ್ನಿಸಿದ್ದ ಇಶಾನ್. ಅವಳು ಏನು ಎಂಬಂತೆ ಅವನ ಮುಖ ನೋಡಲು. ನಾನು ಆಕ್ಸಿಡೆಂಟ್ನಲ್ಲಿ ಸಾಯದೆ ಬದುಕಿ ಉಳಿಯೋಕೆ ಒಂದು ಮುಖ್ಯವಾದ ಕಾರಣ ಇತ್ತು. ಅದೇನು ಅಂತ ನಿಂಗೆ ಏನಾದರೂ ಗೊತ್ತಾ? ಕಣ್ಣುಗಳಲ್ಲಿ ತುಂಟತನ ಮಿಂಚಿಸುತ್ತಾ ಅವಳನ್ನು ಪ್ರಶ್ನಿಸಿದ್ದ ಇಶಾನ್. ಅವನ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗದೆ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡಿದಳು ದಿಯಾ. ಅವಳಿಗೆ ಗೊತ್ತಿದ್ದರೆ ತಾನೇ ಉತ್ತರಿಸಲು. ಗೊತ್ತಿಲ್ವಾ? ಹಾಗಾದರೆ ಈಗ ಗೊತ್ತು ಮಾಡಿಸ್ತೀನಿ. ಅದು ಬಾಯಲ್ಲಿ ಹೇಳುವಂಥದ್ದಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಬೇಕು. ಅವನ ಕಣ್ಣುಗಳಲ್ಲಿದ್ದ ತುಂಟತನದ ನಗು ಅವಳಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದ್ದು. ಅವಳು ನಾಚಿಕೊಂಡು ಅವನೆದೆಯಲ್ಲಿ ಮುಖ ಹುದುಗಿಸಿಕೊಂಡಳು. ನಾಚಿಕೆಯೇನೇ ಹುಡುಗಿ? ಅದೆಲ್ಲಿರುತ್ತೆ ಅಷ್ಟೊಂದು ನಾಚಿಕೆ? ಇಷ್ಟು ದಿನ ಇಲ್ಲದೆ ಇರೋ ನಾಚಿಕೆ ಈಗ ಎಲ್ಲಿಂದ ಬಂತು? ಇಷ್ಟು ಹೊತ್ತು ನಾಚಿಕೆನ ಅದೆಲ್ಲಿ ಅಡಗಿಸಿ ಇಟ್ಕೊಂಡಿದ್ದೆ? ನಾನು ಈಗಲೇ ನೋಡಬೇಕು ಎಂದು ಹೇಳುತ್ತಾ ತನ್ನೊಳಗೆ ಹುದುಗಿಸಿಕೊಂಡ ಅವಳ ಮುಖವನ್ನು ತನ್ನ ಕೈಗಳಿಂದ ಮೇಲೆತ್ತಲು ಪ್ರಯತ್ನಪಡುತ್ತಿದ್ದ ಇಶಾನ್. ಆದರೆ ದಿಯಾ ಬಲವಾಗಿ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಳು. ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸತೊಡಗಿದವು. ದಿಯಾ ಅವಳಿಗೆ ಅರಿವಿಲ್ಲದೆ ಅವನನ್ನು ಪ್ರೀತಿಸತೊಡಗಿದ್ದಳಲ್ಲ. ಇದೇ ತಕ್ಕ ಸಂದರ್ಭ ಎಂದು ಅವನ ರೋಮಭರಿತ ಎದೆಗೆ ತನ್ನ ಮೊದಲ ಪ್ರೇಮದ ಮುದ್ರೆ ಒತ್ತಿದ್ದಳು. ಸ್ವರ್ಗಕ್ಕೆ ಮೂರೇ ಗೇಣು ಅನ್ಸುತ್ತೆ ನಂಗೆ. ಅಷ್ಟು ಖುಷಿಯಾಯಿತು. ಅವನ ಮುಖದಲ್ಲಿ ಹರ್ಷದ ಹೊನಲು ಕಾಣಿಸಿತು. ಅವಳ ಮೊದಲ ಪ್ರೇಮದ ಕಾಣಿಕೆ ಅವನನ್ನು ಸ್ವರ್ಗದಲ್ಲಿ ತೇಲಾಡುವಂತೆ ಮಾಡಿತ್ತು. ಬಡ್ಡಿ ಸಮೇತ ನಾನು ಈಗಲೇ ತೀರಿಸಿಬಿಡ್ತೀನಿ ಎಂದು ಹೇಳುತ್ತಾ ಇಶಾನ್ ತನ್ನ ಪ್ರೇಮದ ಕಡಲಲ್ಲಿ ಅವಳನ್ನು ಮುಳುಗಿಸಿದ್ದ. ಅವನ ತೋಳುಗಳು ಅವಳನ್ನು ಬಳಿಗೆ ಸೆಳೆದು ಬಿಗಿದಪ್ಪಿಕೊಂಡವು. ನಿಧಾನವಾಗಿ ಅವನು ಅವಳನ್ನು ಆವರಿಸಿಕೊಂಡ. ಒಲಿದ ಜೀವಗಳು ಒಂದಾಗಿದ್ದವು. ಅಂದು ರಾತ್ರಿ ಅವರಿಬ್ಬರ ಮೈ ಮನ ಬೆಸೆದಾಗ ಬದುಕು ಸಂಪೂರ್ಣವಾದ ಅನುಭವವಾಗಿತ್ತು. ಪತಿಯ ಪ್ರೇಮದ ಕಡಲಲ್ಲಿ ಮಿಂದು ಪುನೀತಳಾಗಿದ್ದಳು ದಿಯಾ. ಅವಳ ಒಲವಿನ ಆಸರೆಯಲ್ಲಿ ಮಿಂದು ಅವನು ಸುಖದ ಅಮಲಿನಲ್ಲಿ ಮತ್ತನಾಗಿದ್ದ. ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ಲಾ ಅಥವಾ ಮುಂದುವರಿಸಬೇಕಾ? ನಿಮ್ಮ ಕೈಯಲ್ಲೇ ಇದೆ. ವೀಕ್ಷಕರೇ, ನಾನು ಕತೆ ಹಾಕೋದನ್ನೇ ನಿಲ್ಲಿಸಬೇಕು ಅಂತ ಇದ್ದೆ. ಕಾರಣ ನನಗೆ ಬಂದಿರೋ ಒಂದು ಕಮೆಂಟ್. ವೀಕ್ಷಕರೇ, ಮನಸ್ಸಿಗೆ ಹರ್ಟ್ ಆಗುವಂಥ, ಮುಜುಗರ ಹುಟ್ಟಿಸುವಂತಹ ಕಮೆಂಟ್ಗಳನ್ನು ದಯವಿಟ್ಟು ಹಾಕಬೇಡಿ. ವೀಕ್ಷಕರೇ, ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.